ಕೇಸ್ ಹಾಕ್ತವ್ರೆ ನೋ ಎಂಟ್ರಿ ಅಂತೇಳಿ. ಮತ್ತು ಸೊಲ್ಲಾಪುರಲ್ಲೂ ಕೇಸ್ ಹಾಕ್ತಾರೆ ಐಟ್ ರೋಡ್ ಅಂತೇಳಿ. ಟೋಟಲ್ 3 ಗಾಡಿಗೂ ಸೇರಿಸಿ ಹಾಕ್ತವ್ರೆ. ಪಾಪ ಹುಡುಗನ್ ತಿಂದಿಲ್ದಂಗೆ ಮಾಡಿದ್ದ ನೀನು ಹೇಳ್ತಾವಣ್ಣ. ನೋಡಿ, ಮಹಾರಾಷ್ಟ್ರದಿಂದ ತುಮಕೂರು ಬಂದರೆ ಗಾಡಿ ಕೆಲಸ ಮಾಡ್ಸೋಕ್ಕೆ ಅಂತೇಳಿ. ಇದೊಂದು ಪ್ರಾಬ್ಲಮ್ ಆಗಿರೋಕ್ಕೆ ಟಿ ವಿನೇ ವರ್ಕ್ ಆಯ್ತಿರಲಿಲ್ಲ ನಂದು. ಎಷ್ಟೋ ವಯಸ್ಸು ನಿನಗೆ? ಪಬ್ಜಿ ಆಡ್ತಾ ಇದ್ದಿ. ಆರ್ಡ್ರ್ ಮಾಡ್ಸೋಕೆ ಬಂದಾಗೆಲ್ಲ 3-4 ಫ್ಲಾಪ್ ಹೋಗ್ತಾ ಇರ್ತೈತೆ. ಏನು ಹಣೆ ಬರೋ ಗುರು. ಹಲೋ ಫ್ರೆಂಡ್ಸ್, ಒಂದು ವಿಡಿಯೋದಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬೆಳಗ್ಗೆ ಬಂದು ಈಗ ಆಲ್ರೆಡಿ ಗಾಡಿಗಳೆಲ್ಲ ಬಿಟ್ಟಿದ್ದಾರೆ ಲೋಡ್ ಮಾಡೋಕ್ಕೆ. ನಮ್ಮ ಫ್ರೆಂಡ್ಸು ಗಾಡಿ ಲೋಡ್ ಆಗ್ತಾ ಇದ್ದೇವೆ. ನೋಡಿ, ಇಲ್ಲೊಂದು ಗಾಡಿ ಲೋಡ್ ಆಗ್ತಾಯಿದೆ. ಈಗ ಸೀರಿಯಲ್ ಬಂದಿದ್ದು 2ನೇ ಸೀರಿಯಲ್ ಇರೋದು ಇವತ್ತಿನ ಸೀರಿಯಲಲ್ಲಿ. ಅದು ಬಿಟ್ಟು ನಮ್ಮ ರಂಜಿ ಗಾಡಿ ಲೋಡ್ ಆಗ್ತೈತೆ. ನೆಕ್ಸ್ಟ್ ಸೀರಿಯಲ್ ನಮ್ಮದೇ. ನಂಬರ್ ಹೇಳ್ತೀನಿ ನೋಡಿ. ಈಗ 973 ಒಂದು ರಂಜಿದ್ದು. ಅದಾದಮೇಲೆ 3 ಗಾಡಿ ಆದಮೇಲೆ 6ನೇ ಸೀರಿಯಲ್ ನಂದು. ಇವತ್ತು ಇನ್ನೂ ಗಾಡಿಗಳೇನು ಲೋಡ್ ಆದರೆ ನಾಳೆ ನಾಡ್ದು ನಮ್ಮ ಗಾಡಿನ ಲೋಡ್ ಆಗ್ತವೆ. ಅದಾದಮೇಲೆ ಇವ್ರದ್ದು ಶುಕ್ರವಾರ ಎಲ್ಲ ಶನಿವಾರ. ಇನ್ನೊಂದು ನಮ್ಮದು ನಾಳೆ ಲೋಡ್ ಆದರೆ ನಾಡ್ದು ನಿಮ್ದು ಆಗ್ಬೋದು ಮೋಸ್ಟ್ಲಿ. ನೋಡಿ ಇವಾಗ ನನ್ನ ಗಾಡಿ ಲೋಡಿಗೆ ಬಿಡಬೇಕು. ಗಾಡಿಗಳು ಲೋಡ್ ಆಗ್ತಾ ಇದ್ದಾವೆ. ಇವಾಗ ಸ್ವಲ್ಪ ಗಾಡಿ ಒಂದು ಕ್ಲೀನ್ ಮಾಡ್ಕೊಂಬಿಟ್ರೆ ಸಾಕು. ಇವರು ಫೈನಲಿ ಟರ್ಪಲ್ ಹಾಕಿದ್ದಾಯಿತು. ಈ ಕಡೆ ನಾನು ಪಂಜಾಬಲ್ಲಿ ತಂದಿದ್ದು ಹೊಸ ಟರ್ಪಲ್ ಹಾಕಿದೆ. ಅದು ಅಡಿಗೆ ಫಸ್ಟ್ ಒಂದು ಕರೆದು ಹಾಕಿದ್ದೆ, ಯಾಕಂದರೆ ಅರ್ಧೋಗುತ್ತೆ ಅಂತೇಳಿ. ನಮ್ಮ ಉಪ್ಪೇನೋ ನಮಗೋಸ್ಕರ ಕಾಯ್ತಾರೆ, ಅವ್ರದ್ದು ಲೋಡ್ ಆಗೈತೆ. ಫೈನಲ್ ಇವಾಗ ಹೊರಟಿದ್ದೀವಿ. ನಮ್ಮ ಇನ್ನೂ ಒಂದು ಸ್ವಲ್ಪ ಗಾಡಿಗಳು ಇಲ್ಲೇ ಇವೆ. ನಾಳೆನೂ ಒಂದು 5 ಗಾಡಿ ಲೋಡ್ ಆಗ್ತವೆ. ಈಗ ಫಸ್ಟ್ ಹೋಗಿ ಎಲ್ಲ ಡೀಸೆಲ್ ಹಾಕ್ಬೇಕು. ಡೀಸೆಲ್ ಫುಲ್ ಕಮ್ಮಿ ಐತೆ. ಎಮರ್ಜೆನ್ಸಿಗೆ ಒಂದು 3000 ಡೀಸೆಲ್ ಹಾಕ್ಸ್ಕೊಂಡಿದ್ದೀನಿ. ಮುಂದೆ ಇಲ್ಲಿ ಲೆಫ್ಟ್ ಹ್ಯಾಂಡಿ ಹೈವೇಗೆ ಹತ್ಬಿಟ್ಟು ಲೆಫ್ಟ್ ಸೈಡಲ್ಲಿ ನಮ್ಮ ಮಾಮೂಲಿ ರೆಗ್ಯುಲರ್ ಬಂಕ್ ಐತೆ, ಅಲ್ಲಿ ಹಾಕ್ಸ್ಕೊಂಡು ಹೋಗ್ಬೇಕು. ನಮ್ಮ ಉಪ್ಪೇಣ್ಣನು ಅಲ್ಲೇ ಹೋಗೋರೆ. ಮತ್ತು ನಮ್ಮ ರಂಜಿನೂ ಇಲ್ಲ ಡೀಸೆಲ್ ಹಾಕ್ಸ್ಕೊಂತಾನಂತೆ, ನೋಡಬೇಕು. ಮುಂದೆ ಜಿಯೋ ಬಂಕ್ ಐತೆ. ನಮ್ಮ ಉಪ್ಪೇಣ ಬ್ರಿಡ್ಜ್ ಮೇಲೆ ಹೊರಟೋಗೈತಂತೆ. ಅವ್ರು ತಿರ್ಗಿಸ್ಕೊಂಬರ್ತೀನಿ ಅಂದರು. ಇಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಸೀದಾ ನವಸಾರಿ ಟೋಲಿಂದ ಸಾಪತ್ರ ಹೋಗೋದ, ಇಲ್ಲಾಂದರೆ ಧರಂಪುರ್ ಘಾಟ್ ಹೋಗೋದ ಯೋಚನೆ ಮಾಡಬೇಕು. ನಮ್ಮ ರಂಜಿತ್ ಅವ್ರು ಮುಂದೆ ಹೋಗ್ತಾರೆ. ರಂಜಿತ್ ಹೆಂಗೆ ಹೇಳ್ತಾನೆ ಹಂಗೆ ನೋಡಬೇಕು. ಅಂದರೆ ರೋಡ್ ಎಲ್ಲಿ ಚೆನ್ನಾಯ್ತು ಹಂಗೆ ಹೋಗೋಣ ಅಂತೇಳಿ, ಅದಕ್ಕೋಸ್ಕರ. ಫೈನಲಿ 2 ಗಾಡಿಗೂ ಡೀಸೆಲ್ ಹಾಕ್ಸಿದಾಯಿತು. ಉಪ್ಪೇಣ್ಣನ ಸ್ವಲ್ಪ ಸರ್ವರ್ ಡೌನಿಂದ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀವಿ. ಡೀಸೆಲ್ ಹಾಕ್ಸ್ಕೊಂಡು ಬಿಟ್ಟ ಮೇಲೆ ನವಸಾರಿ ಟೋಲ್ ಹತ್ರ ಫುಲ್ಲು ಮಳೆ ಬರ್ತಾಯಿದೆ. ನಾವು ಟಾರ್ಪಲ್ಲು ಪಂಜಾಬಲ್ಲಿ ಟಾಣಿದ್ದು ಹಾಕೊಂಡು ಸೋರೋಯ್ತು. ಇಲ್ಲಾಂದಿದ್ರೆ ದೇವರನ್ನೇ ಸ್ವಲ್ಪ ಅದೇ ಒಂದು 2-3 ಟಾರ್ಪಲ್ ಎಕ್ಸ್ಟ್ರಾ ಹಾಕೋಬೇಕಾಗಿತ್ತು. ಈಗ ನವಸಾರಿ ಟೋಲಿಂದ ಒಂದು 2 ಕಿಲೋಮೀಟರ್ ಲೆಫ್ಟ್ ಸೈಡ್ ಹೋಗ್ತೀವಿ. ನಮ್ಮ ರಂಜಿ ಅದೇ ಧರಂಪುರಲ್ಲಿ ಅವನೇ. ಉಪ್ಪೇಣ್ಣನು ಆಲ್ರೆಡಿ ಮುಂದೆ ಇದ್ದಾರೆ. ಈಗ ಒಂದು ಟೀ ಕುಡ್ಕೊಂಡು ಹೊರಡಬೇಕು. ಈಗ ಟೈಮ್ ಬಂದು 2 ಗಂಟೆ ನಾಳೆ 1:30 ಟೀ ಕೊಡ್ತಾರೆ ನಮ್ಮ ಉಪ್ಪೇಣ್ಣವರು. ಟೀ ಕುಡ್ಬಿಟ್ಟು ಹೋಗ್ಬೇಕು. ನಮ್ಮ ಇನ್ನೊಬ್ರು ಹೊಸ ಡ್ರೈವರು ಮಲಿಕಡೆಯೇ ಮಲಿಕಂತಿಲ್ಲ, ಪ್ರೋ ಡ್ರೈವರ್ ಇವರು. ಉಪ್ಪೇಣ ಏನಂತಿ ಹೊಸಬ್ರಿಗೆ? ನಾನು ಹೇಳಿದ್ದು ನನಗಲ್ಲ, ಈ ಹೊಸ್ದಾಗಿ ಕಲಿಯೋರ್ಗೆ ಹೇಳ್ತಾ ಇರೋದು. ಮುಂದೆ ಧರಂಪುರ ಹತ್ರ ರೈಟ್ ತಗೋಬೇಕು. ಅಲ್ಲಿ ಏನೋ ಬ್ರಿಡ್ಜ್ ಬಿದ್ದೋಗಿದೆ ಅಂತೇಳಿ ಎಲ್ಲ ರಿವರ್ಸ್ ಹೊಡ್ಕೊತ ಇದ್ದಾರೆ. ನಾವು ಸಾಪತ್ರ ಮೇಲೆ ಹೋಗೋಣ ಅಂತೇಳಿ ಸಾಪತ್ರ ಮೇಲೆ ಮುಂದಕ್ಕೆ ಹೋಗಿ ರೈಟ್ ತಗೊಂತೀವಿ. ನಮ್ದೇನು ಓವರ್ ನೋಡಿದ್ವಲ್ಲ, ನೋಡಿ ತಮಿಳ್ನಾಡು ಗಾಡಿಗಳು ಪಾಪ ಇವನು ಯಾರೋ ಗೊತ್ತಿಲ್ಲ ಐತವನ್ನೇ. ಉಪ್ಪೇಣ अभी अभी ओपन नहीं होता है. कितना दिन होता है? मालूम नहीं. पूरा ब्रिज डैमेज हो गया. ये सापुतारा में अच्छा है रोड, एक ही रोड है ना? हाँ, एक ही रोड. ठीक है भाई. ನೋಡಿ ಫ್ರೆಂಡ್ಸ್, ಇಲ್ಲಿ ಬಿಡ್ತಾನೆ ಇಲ್ಲ ಬ್ರೋ. ಬಾ ಲೆಫ್ಟು. ಅವನು ಪಾಪ ಅದೇ ಹೇಳಕ್ ಬಂದಿದ್ದು, ಇಲ್ಲಿ ಗಾಡಿಗಳು ಬಿಡ್ತಾ ಇಲ್ಲ, ಲೆಫ್ಟ್ ತಗೊಂಡು ಹೋಗು ಅಂತ. ಅಯ್ಯೋ, ನಾನು ಕೇಳ್ಕೊಂಬಂದಿದ್ದೀನಿ ಬಾಗುರು. ನಾನು ಕೇಳ್ಕೊಂಬಂದಿದ್ದೀನಿ ಬಾ, ಇದೇ ರೋಡ್, ಒಂದೇ ರೋಡ್ ಅಂತೆ, ಸಾಪತ ರೋಡು.
ಗುರು ಇವಾಗ ಸಾಪುತಾರ ರೋಡ್ ಎಂಟ್ರಿ ಆಗಿದ್ದೀವಿ. ನಾನು ಓ ಟ್ರಿಪ್ ಹಿಂಗೆ ಬಂದು ಸರ್ಕಲ್ ರೈಟ್ ತಗೊಂಡೋಗಿದೆ. ಅದು ಬರಬೇಕಾದ್ರೂ ಕನ್ಫ್ಯೂಸ್ ಆಗೋಯ್ತು ನನಗೆ. ಅಂದರೆ ನಾವು ಸರಿ ಟೋಲ್ ಹತ್ರ ಲೆಫ್ಟ್ ಹ್ಯಾಂಡ್ ಬಂದಮೇಲೆ ಅಲ್ಲಿ ಒಂದಾಗಿ ರೈಟೋ ಲೆಫ್ಟೋ ತೊಗೊಬೇಕು. ನಾವು ಸೀದಾ ಬಂದ್ಬಿಟ್ಟು ಅದೇ ಸ್ವಲ್ಪ ಎಡ್ವರ್ಟ್ ಮಾಡ್ಕೊಂಡಿದ್ದು. ಏನಾಗಲ್ಲ, ಇದೇ ರೋಡಲ್ಲಿ ಹೋಗ್ಬೇಕು. ನಮ್ಮವ್ರಿಗೆ ಇನ್ನೊಂದು 4 ನಾಸಿಕ್ ಹತ್ತಿರ ಅವ್ರು ಆಲ್ರೆಡಿ, ನಾವೇ ಲೇಟಾಗಿ ಹೋಗಿದ್ದು. ಅಂದರೆ ನಾವು ಲೋಡಾಗಿ ಬಿಟ್ಟಿದ್ದೇನೆ 10:15 11 ಗಂಟೆ ಆಯಿತು. ಇನ್ನು ಮಳೆ ಜಡಿ ಹಿಡ್ಕೊಂಡೈತೆ, ಹಂಗೆ ಹೋಗ್ತಾ ಇದ್ದೀವಿ. ಗಾಡಿ ಆಕ್ಸಿಡೆಂಟ್ ಆಗೈತೆ. ತೆಲಂಗಾಣ ಗಾಡಿ. ಘಾಟ್ಗಳಲ್ಲಿ ಬ್ರೇಕ್ಗಳು ನಿಲ್ಲಲ್ಲ, ಏನಿಲ್ಲ, ಫಾಸ್ಟಾಗಿ ಬರ್ತಾರೆ. ಸ್ಲೋ ಆಗಂತೂ ಬರಲ್ಲ. ನಾವು ಓಟ್ರಿ ಬರ್ಬೇಕಾದ್ರೆ ನಿಧಾನಾಗೆ ಬಂದು ಏನು ಮಾಡೋಕ್ಕಲ್ಲ. ಟೈಮು ಚೆನ್ನಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಫೈನಲಿ ಇವಾಗ ಟೈಮ್ ಬಂದು 5:45. ಸಾಪತ್ರ ಬಂದು ಇನ್ನೊಂದು 3 ಕಿಲೋಮೀಟರ್ ಐತೆ. ಇದೊಂದೇ ಒಂದು ಟರ್ನಿಂಗ್ ಬಿಟ್ಟರೆ, ಟರ್ನಿಂಗಲ್ಲಿ ಅಪ್ ಬಿಟ್ಟರೆ ಲಾಸ್ಟ್ ಟರ್ನಿಂಗಲ್ಲಿ ಏನು ಅಷ್ಟೊಂದೇನು ಅಪ್ ಸಿಗಲ್ಲ. ನೋಡಿ ನಾವು ಹೋಯ್ತಾ ಇದ್ದೀವಿ ಇನ್ನೂ ನಿಧಾನಕ್ಕೆ. ಫೈನಲಿ ಇವಾಗ ಗುಜರಾತ್ ಬಿಟ್ಟು ಮಹಾರಾಷ್ಟ್ರ ಎಂಟ್ರಿ ಆಗಿದ್ದೀನಿ. ಈಗ ಬಾರ್ಡ್ರ್ ಸಿಗುತ್ತೆ. ಬಾರ್ಡ್ರ್ ಸಿಕ್ಕ ಮೇಲೆ ನಾವೆಲ್ಲ ಟೀ ಕುಡಿದು ಒಂದು ಸ್ವಲ್ಪ ಮಲಿಕಣದ ಏನು ನೋಡಬೇಕು. ನಾಸಿಕ್ ಇನ್ನೊಂದು 79 ಕಿಲೋಮೀಟರ್ ಇದೆ. ದಿ ನೆಕ್ಸ್ಟ್ ಡೇ ಅವರು ಇಲ್ಲಿ ಮಹಾರಾಷ್ಟ್ರ ಬಾರ್ಡಲ್ಲಿ ಇವಾಗ ಹಿಡ್ಕೊಳೋರು. ಅಂದರೆ ನಮ್ಮ ಗಾಡಿ ಹೈಟೇ ಇಲ್ಲ. ಹೈಟ್ ಐತೆ ಅಂತೇಳಿ ಇದು ಮಾಡ್ತಾಯಿದ್ರು. ತಿರ್ಗಾ ನಾವು ಗಾಡಿ ಅಡ್ಡ ಹೊಡಿತೀವಿ ಹಂಗೆ ಅಂತೇಳಿ ಇದು ಮಾಡಿದ್ದಕ್ಕೆ ಡಿ ಎಲ್ ಕೇಳಿದ್ರು ಫೈನ್ ಬರೆಯೋಕ್ಕೆ. ಆಮೇಲೆ ಈಗ ಬಿಡ್ತಾ ಇದ್ದೀನಿ, ವೀಡಿಯೋ ಮಾಡ್ಕೊಂಡ್ರೆ ಸರಿ ಇರಲ್ಲ ಹಂಗೆ ಅಂತೇಳಿ ಎದುರಿಸ್ಬಿಟ್ಟು ಕಳಿಸ್ತಾವ್ರೆ. ಅಲ್ಲ ಅವರು 500 ರೂಪಾಯಿ ಅಂತೆ 8 ಲೋಡ್ಗೆ. ಯಾರು ಕೊಡ್ತಾವ್ರು? ಮಾಮೂಲಿ ಸೊಲ್ಲಾಪುರಲ್ಲೇ 200 ರೂಪಾಯಿ ಇಸ್ಕೊಂತಾರೆ 8 ಲೋಡ್ಗೆ. ಇಲ್ಲೇ ಬಾರ್ಡ್ರ್ ಬಿಟ್ಟ ಮೇಲೆ ಸೈಡ್ಗೆ ಹಾಕೊಂಡಿದ್ದೀವಿ. ಯಾಕಂದರೆ ನಾಸಿಕ್ ಮೇಲೆ ಹೋಗೋದಿಲ್ಲ ಅಂದರೆ ಸೀದಾ ಹೋಗೋದು ಅಂತೇಳಿ. ಅದಕ್ಕೆ ಉಪ್ಪೇಣ ಮ್ಯಾಪ್ ನೋಡ್ತಾಯಿದ್ದೆ. ವೆದರ್ ಮಾತ್ರ ಸೂಪರ್ ಆಗಿತ್ತು ಗುರು, ಈ ರೋಡ್ ಮಾತ್ರ. ಎಲ್ಲ ನಮ್ಮ ಉಪ್ಪೇಣ ಕರ್ಕೊಂಬಂದ್ರು. ನೋಡಿದ್ರೆ ಫುಲ್ ಜಾಮ್ ಆಗಿಬಿಟ್ಟೈತೆ. ಅರ್ಧ ಗಂಟೆ ಆಯ್ತು ನಿಂತ್ಕೊಂಡು. ಹೋಗೋ ಬರೋ ಹುಡುಗಿರು ನೋಡ್ಕೊಂಡು ನಿಂತಿದ್ದೀವಿ. ಏನು ಮಾಡ್ತೀರಾ? ಡೈಲಾಗ್ ಐತೆ, ಡೈಲಾಗ್ ನಮ್ಗೆ ಬರೋಲ್ಲ. ನಮ್ಮ ಪ್ರತಾಪಣ್ಣ ಇದ್ರೆ ಚೆನ್ನಾಗಿ ಡೈಲಾಗ್ ಹೇಳಿರೋದು. ಈಗ ಟೈಮ್ ಬಂದು 9:15 ಗುರು. ಅದೇ ಗುರು ಕೇಸ್ ಹಾಕ್ತವ್ರೆ, ನೋ ಎಂಟ್ರಿ ಅಂತೇಳಿ. ಅಡ್ಡ ಹೊಡಿಯೋಣ ಗಾಡಿ ಬ್ರೋ. ಇವಾಗ ನಾಸಿಕ್ ಬಿಟ್ಟು ಹೋಗ್ತಾ ಇದ್ದೀವಿ. ಫುಲ್ ಮಳೆ ಬರ್ತೈತೆ. ಈಗ ನಾಷ್ಟನೂ ಮಾಡಿದ ನಾವು. ಯಾಕಂದರೆ ಸುಮ್ಮನೆ ಪೊಲೀಸನ್ನು 500 ರೂಪಾಯಿ ಕಿತ್ಕೊಂಡ. ಆ ಗಾಡಿಗೆ 4,000 ರೂಪಾಯಿ ಫೈನ್ ಹಾಕಿದ್ರು.
ನಂದು ಡಿ ಎಲ್ ಬೇರೆ ಲ್ಯಾಪ್ಸ್ ಆಗೈತೆ, ನೋಡ್ಕೊಂಡಿಲ್ಲ ನಾನು. ಇವಾಗ ಹೋಗಿ ಡಿ ಎಲ್ಲು ರಿನ್ಯೂವಲ್ ಮಾಡಿಸ್ಬೇಕು. ಕರೆಕ್ಟಾಗಿ 2 ಗಂಟೆಗೆ ಬಂದು ಅಹಮದ್ನಗರ್ ಬೈಪಾಸಲ್ಲಿ ಆಗ ಮನೆಗೆ ಬಂದಿದ್ದು. ಈಗ ಟೈಮ್ ಬಂದು 7 ಗಂಟೆ. ಕರೆಕ್ಟಾಗಿ ಒಂದು 5 ಅವರ್ ನಿದ್ದೆ ಮಾಡಿದ್ದೀವಿ. ಈಗ ಹೋಗ್ತಾ ಇದ್ದೀವಿ. ಹಿಂದೆ ಹೈವೇ ಹತ್ತಿ ಇನ್ನೊಂದು 15-20 ಕಿಲೋಮೀಟರ್ ಅಷ್ಟೇ ಆಗಿರೋದು. ಮುಂದೆ ನಮ್ಮ ಗೌತಮ್ ಇವನು ಬರ್ತಾನೆ, ಗಗನ ಏರ್ಫೋರ್ಸ್ ಇಸ್ಕೊಬೇಕು. ಒಟ್ಟಲ್ಲಿ ಈಗ ನಾಷ್ಟ ಪಡೆಯೋದೆ ಕೆಲಸ ನೋಡಿ. 1,77,000 80 ಕಿಲೋಮೀಟರ್ ಹೊಡೆಯಿದೆ. ಕರ್ಮನಾಥ ಸೈಡ್ ಹಾಕಿದ್ದು, ಯಾಕಂದರೆ ನಮ್ಮ ಫ್ರೆಂಡ್ಗಾಯ್ದು ಒಂದು ಟೈರು ಹೊಡೆದೋಗಿತ್ತು. ನಮ್ಮ ಇವ್ರು ಬೇರೆ ಬಂದಿದ್ದು, SR ಟ್ರಾನ್ಸ್ಪೋರ್ಟ್ ಅವರು, ಓನರು, ಮಾಲೀಕರು. ನಾವು ಹೋಗ್ತಾ ಇದ್ದೀವಿ. ಫಸ್ಟು ಹೋಗಿ ಈಗ ಖಾಲಿ ಮಾಡ್ಬೇಕಂತ ಫೋನ್ ಮಾಡಿದ್ರು ಪಾಲ್ಟಿ. ಅಷ್ಟು ಅಡ್ಕೆನ ಹಾಕಬೇಕು. ಫೈನಲಿ ಇವಾಗ ಬಂದು ಟೈಮ್ ಬಂದು 2 ಗಂಟೆ. ಈಗ ಸೊಲ್ಲಾಪುರ ಬಿಟ್ಮೇಲೆ ಲಾಸ್ಟ್ ಇದೆ ಟೋಲ್ ಸಿಗೋದು. ಇದಾದಮೇಲೆ ಬಾರ್ಡ್ರ್ ಸಿಗುತ್ತೆ. ಬಾರ್ಡ್ರ್ ಆದಮೇಲೆ ನಮ್ಮ ಕರ್ನಾಟಕ ಹೋಗೋ ಊಟ ಮಾಡೋಣ ಅಂತೇಳಿ ಊಟಕ್ಕೆ ನಿಲ್ಸಿಲ್ಲ, ನಾಷ್ಟ ಪಡ್ಕೊಂಡು ಹೋಗ್ತಾ ಇದ್ದೀವಿ. ಲೈನಲ್ಲಿ ನಮ್ಮ ಮನೆಯಣ್ಣ ಬೇರೆ ಅವರೇ ಊಟ ಆಡ್ಕೊಂಡು ಹೋಗ್ತಾ ಇದ್ದೀವಿ. ಮಹಾರಾಷ್ಟ್ರ ಬಾರ್ಡರ್ ಬೇರೆ ಫೈನ್ ಹಾಕಿನ ಅಂತೇಳಿ ಫೋಟೋ ತಕ್ಕಂತವ್ರೆ. ಯಾಕಂದರೆ ಹೈಟ್ ಹೊಡಿಯೋದಕ್ಕೆ ಗಾಡಿ ಸೈಡ್ಗೆ ಹಾಕೊಂತರು ನಾವು ಹಾಕಲ್ಲ ಅಂತೇಳಿ ಗಲಾಟೆ ಮಾಡೋದು. ಫೈನಲಿ ಗಲಾಟೆ ಎಲ್ಲ ಮಾಡಿದ್ಮೇಲೆ 400 ರೂಪಾಯಿ ಕೊಟ್ಟು ಹೋಗ್ತಾ ಇದ್ದೀವಿ. ನೀವು ಮಾಡೋ ಕೆಲಸ ಇಂಥದ್ದೇ, ಸುಮ್ಮನೆ ಫೈನ್ ಹಾಕ್ಸ್ತೀಯಾ ಎಲ್ಲ ಕರ್ಕೊಂಡು. ಹಾಂ 400 ರೂಪಾಯಿ ಕೊಟ್ಟಿದ್ದೀವಿ ಗುರು. ಮಹಾರಾಷ್ಟ್ರದಲ್ಲಿ ಹೈಟ್ ಲೋಡಿಗೆ ಮಾತ್ರ ಸಿಕ್ಕಾಪಟ್ಟೆ ಫೈನ್ ಹಾಕ್ತವ್ರೆ. ಬಾರ್ಡ್ರುಗಳಲ್ಲಿ 500 ರೂಪಾಯಿ ಫಿಕ್ಸ್ ಮಾಡ್ಬಿಟ್ಟವ್ರೆ. ಇಲ್ಲಾಂದರೆ ಚಾನಲ್ ಬರೀತವ್ರೆ. ಸಪೋತರದಲ್ಲೂ ಗಲಾಟೆ ಮಾಡ್ಕೊಂಡು ಏನೋ ಮಾಡಿ 200 ರೂಪಾಯಿ ಕೊಟ್ಟು ಬಂದು ಈಗ ಇಲ್ಲಿ ಮಹಾರಾಷ್ಟ್ರದಲ್ಲೂ ಹಂಗೆ ಮಾಡ್ತಾವ್ರೆ. ಇವಾಗ ನಮ್ಮ ಕರ್ನಾಟಕ ಬಾರ್ಡ್ರು ಬಿಟ್ಟು ಪಡ್ಕೊಂಡು ಬಂದು ಸಾಧನೆ ಮಾಡೋರೆ ನಾಷ್ಟ ಪಡ್ಕೊಂಡ್ಬಂದು ನಿಲ್ಲಿಸ್ದಂಗೆ. ಈಗ ಊಟ ಮಾಡ್ಕೊಂಡು ನಿದ್ದೆ ಮಾಡಿ ಎಲ್ಲ ಸಿಂಗಲ್ ಡ್ರೈವರೇ ಎಲ್ಲ. ಇವ್ರು ಮಾತ್ರ ಬೇಗ ಟ್ರಿಪ್ ಮಾಡ್ತಾವ್ರೆ. ನಮ್ದು ಆಲ್ರೆಡಿ 10 ದಿವಸ ಆಗೈತೆ. ಫ್ರೆಂಡ್ಸ್, ಒಂದು ಅನಾಹುತ ಆಗೈತೆ. ಏನಪ್ಪ ಅಂದರೆ ನಮ್ಮ ಉಪೇಣ ಹುಡುಗ ಮಲ್ಗೋನೆ ಅಂತೇಳಿ ಸಾಗರ್ ರೋಡ್ ಬಿಟ್ಟು ಮುಂದೆ ಹೋಗೋಣ ಅಂತ ಬಂದು, ಅವ್ನು ನೋಡ್ರಿ ಇಳ್ಕೊಂಡು ಎಲ್ಲೋ ವಾಶ್ರೂಮ್ಗೆ ಏನು ಹೋಗೋಣ ಅಂತ ಈಗ ಫೋನ್ ಮಾಡೋದು ಬೇರೆ ನಂಬರಿಂದ. ಅದಕ್ಕೆ ಇಲ್ಲಿ ಬೇರೆ ಹೋಟೆಲ್ ಹಾಕಿದ್ದೀವಿ. ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಊಟ ಸಿಗಲಿಲ್ಲ. ಅದಕ್ಕೆ ನಾವು ಹೊರಟು ಅಷ್ಟೆಲ್ಲ ಹಂಗೆ ಆಯಿತು. ಪಾಪ ಹುಡುಗನ್ ತಿಂದಿಲ್ದಂಗೆ ಮಾಡಿದ್ದ ನೀನು. ಹೇಳ್ತಾವಣ್ಣ. ಹಾಂ, ಯಾವತ್ತಾಗಲಿ ಹೋಗ್ಬೇಕಾರೆ ಹೇಳ್ಬಿಟ್ಟು ಹೋಗ್ಬೇಕು. ಹಾಂ, ಅದು ನಾನು The next day. ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂತ ಗೊತ್ತಿಲ್ಲ. ಸೆಂಟ್ರ್ ರೋಡಿಗೆ ಬಂದು ಗಾಡಿಗಳು ಹಿಡಿತಾರೆ. ಯಾರನ್ನ ಮಿಸ್ ಆಗಿ ಬ್ರೇಕ್ ಫಿಲ್ಲರ್ ಏನೋ ಕುತ್ಕೊಂಡು ಹೋದ್ರಿ ಯಾರೋಣೆ ನೋಡಿ. ಇವಾಗ ದುರ್ಗಾ ಬಿಟ್ಟ ಮೇಲೆ ಮುಂದೆ ಎಲ್ಲ ನಾಷ್ಟ ಮಾಡಬೇಕು. ಬೆಳಗ್ಗೆ ನಾನು ನಾಷ್ಟನೂ ಮಾಡಿಲ್ಲ, ಹೊಡ್ಕೊಂಬಂದಿದ್ದೀವಿ. ನಿನ್ಸನ ಅಂತಾನೆ ನಮ್ಮ ಉಪ್ಪಣ್ಣ ಆಲೇ ಹೊರಟೋದ್ರು ಮುಂದೆ. ನಮ್ಮ ಇನ್ನೊಬ್ರು ಹಿಂದೆ ಅವರೇ, ಇಲ್ಲೊಬ್ರು ನಮ್ಮ ಸಬ್ಸ್ಕ್ರೈಬರ್ ಬರ್ತಾರೆ. ಸಬ್ಸ್ಕ್ರೈಬರ್ ನಮ್ಮೂರವರೇ ಸೆಂಟ್ರಲ್ ಓಡಿಸ್ತಾರೆ. ಅವನ ಜೊತೆಗೆ ಹಾಕೊಂಡು ಹಿರಿಯೂರಲ್ಲಿ ಹೋಗಿ ಸ್ವಾಮಿ ಹೋಟೆಲ್ ಹೋಗಿ ದೋಸೆ ಎಷ್ಟೇ ತಿನ್ನಬೇಕು. ಅದಕ್ಕೆ ಸ್ವಲ್ಪ ಸ್ಲೋ ಮಾಡಿದೆ ನೋಡಿ. ಇನ್ನೊಂದು 17 ಕಿಲೋಮೀಟ್ರ್ ಹೋದರೆ 17777 ಗಾಡಿ ನಂಬರು. ಇವಾಗ ಒಳ್ಳೆ ಊಟ ಆಯಿತು ಸ್ವಾಮಿ ಹೋಟ್ಲಲ್ಲಿ. ಸೀದಾ ತುಮಕೂರು ಹೋಗಿ ಆಲ್ಟಾತೀನಿ. ಯಾಕಂದರೆ ನಂದು ನಾಳೆ ಖಾಲಿ ಆಗೋದು ಡೌಟ್ ಐತೆ. ಅದಕ್ಕೋಸ್ಕರ ಬನ್ನಿ ತುಮಕೂರು ಹೋಗಿ ಸಿಗೋಣ. ಗುರು, ಈ ಕಾರ್ಗಳವರು ಕರೆಕ್ಟಾಗಿ ಬರೋಲ್ಲ ಗುರು. ಪಾಪ ಟಿಪ್ಪರ್ ಒಂದು ಏನು ತಪ್ಪಿಲ್ಲ. ಕಾರ್ನವನು ನೋಡ್ಕೊಂಡು ಹೋಗ್ಬೇಕಲ್ವಾ. ಲಾರಿ ಮಗ್ಲಿಗೆ ಹೋಯ್ತಾನೆ. ಸುಮ್ಮನೆ ಲಾರಿ ಒಂದ ಮೇಲೆ ಗಲಾಟೆ ಮಾಡ್ತಾನೆ. ಅಲ್ಲಿ ಗಾಡಿ ನಂಬರ್ ನೋಡ್ಕೊಂಬಿಡಿ. ಅವ್ರು ಇವಾಗ ಬಂದು ದಾನ ಪ್ಯಾಲೇಸ್ ಹತ್ರ ಗಾಡಿ ಹಾಕ್ದೆ. ಅವಾಗ ಟೀ ಕುಡಿಬೇಕು. ನಮ್ಮ ಪಿಂಟು ಅನ್ನೋ ಸಿಕ್ಕವ್ರೆ. ಅಲ್ಲಿ ಫುಲ್ಲು ಪಾರ್ಕಿಂಗ್ ಇಲ್ಲ, ಫುಲ್ ಕ್ಲೋಸ್ ಆಗ್ಬಿಟ್ಟಿದೆ.
ಕಾಣ ಕುಡಿಯೋಣ ಹೋಗಿ. ದಾನ ಪ್ಯಾಲೇಸ್ ಹತ್ರ ಬಂದರೆ ಇಲ್ಲೊಂದು ಟೀ ಅಂಗಡಿ ಇದೆ, ಸೂಪರಾಗಿದೆ. ಇಲ್ಲೇ ಫೇಮಸ್ ಏನಪ್ಪ ಅಂದರೆ ಕಾಯಲ್ಲಿ ಮಾತ್ರ ಸೂಪರಾಗಿರುತ್ತೆ. ಬಂದು ಟೇಸ್ಟ್ ಮಾಡಿ ಯಾರನ. ಯಾವಾಗ ಸೈಜ್ ಕೊಟ್ಟೋಣ? ಯಾವಾಗ ಸೈಜ್ ಕೊಟ್ರ ನೋಡಿ ಇಲ್ಲಿ ಮಗ ತೋರಿಸಿ ಹೋಲಿ. ಆಯ್ತು ಬೇಡ ಆಯಿತು, ಸೈಜ್ ಕೊಟ್ಟಿದ್ರಲ್ಲ ಅಲ್ಲೇ ಬದುಕವ್ರಲ್ಲ ಮತ್ತೆ. ನೋಡಿ ಫ್ರೆಂಡ್ಸ್, ಮಹಾರಾಷ್ಟ್ರ ಗಾಡಿನ ಇಲ್ಲಿ ತಗೊಂಡು ರೆಡಿ ಮಾಡಿಸ್ತವ್ರೆ. ಆ ಪೇಂಟಿಂಗು, ಸ್ಟಿಕ್ಕರ್ ಕಟಿಂಗು, ಲೈಟಿಂಗ್ಸು ಮತ್ತು ವೆಲ್ಡಿಂಗ್ ಕೆಲಸ ಎಲ್ಲ ಇಲ್ಲೇ ಅಂತ ಮಾಡಿಸಿರೋದು. ಲಂಬೂಣ ಹತ್ರ ವೆಲ್ಡಿಂಗ್ ಕೆಲಸ, ಸ್ಟಿಕ್ಕರ್ ಅಂಗಡಿ ಇಲ್ಲಿ ಜಾವೇದ್ ಅಣ್ಣ ಹತ್ರ, ಲೈಟಿಂಗ್ಸ್ ಇಲ್ಲಿ ಊರ ಹತ್ರ. ಇದೊಂದು ಸಿಸ್ಟಮ್ಗೆ 26,000 ಅಂತೆ ನೋಡಿ. JBL ಈ ಸಿಸ್ಟಮು ಮತ್ತು ಸೋನಿದು ಆ್ಯಂಪು ಏನೋ ಅಂತೆ, ಮತ್ತು ಅದೊಂದು ಸ್ಪೀಕರು. ನಾವು ಯಾವಾಗ ಈ ಥರ ಹಾಕ್ಸೋದು? ಎಲ್ಲ ರೆಡಿ ಮಾಡಿಸ್ತಾರೆ. ನಂದು TV ಬರ್ತಾಯಿಲ್ಲ ಅಂತ ರೆಡಿ ಮಾಡಿಸ್ತಾ ಇದ್ದೀನಿ. ಒಳಗಡೆ ಏನೋ ಆಗೈತೆ, ಏನಾಯ್ತು ಅಂತ ಗೊತ್ತಿಲ್ಲ. ಬಿಚ್ಚಿ ಎಲ್ಲ ಈಗ ರೆಡಿ ಮಾಡ್ತಾವ್ರೆ. ಏನಾಗೈತೆ ಅಂತ ಮೆಕ್ಯಾನಿಕ್ ಅವ್ರಿಗೆ ಗೊತ್ತು. ಈಗ ಟೈಮ್ ಒಂದು 8 ಗಂಟೆ ಆಯ್ತಾ ಬಂತು. ಇನ್ವರ್ಟರ್ ಪ್ರಾಬ್ಲಮ್ ಆಗಿರೋದು. ಇವಾಗ ಟೈಮ್ ಮಂದಿ 8:30. ಈಗ ಹೊರಟಿದ್ದೀನಿ ತುಮಕೂರು ರಿಂಗ್ ರೋಡಲ್ಲಿ. ಈಗ ನಮ್ಮದು ರಂಜಿತ್ ಒಂದು ಗಾಡಿ ಮತ್ತು ನಮ್ದು ಇನ್ನೂ ಒಂದು 2 ಗಾಡಿ ಬರ್ತವೆ ಖಾಲಿ ಮಾಡೋಕ್ಕೆ. ನಮ್ಮದು ಏನೋ ಮೇನ್ ಗೋಡನ್ ಹತ್ರನೇ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. TV ಅಂತೂ ರೆಡಿ ಆಗಿಲ್ಲ, ಮತ್ತು ಎಲ್ಲ ಟೇಪ್ ಹೊಡೆದು ಕೇಳಿದೆ ಆಯಿತು. ಈ ಬೆನ್ಸ್ ತಾಣಿರೋರು ಬಾಡೆ ಇದು ಗುರು ದೇವರಣಿ ನೋಡಿ, ಅದೊಂದು ಪ್ಲಸ್ ಮಾರ್ಕು, ಇದೊಂದು ರೋನ್ ಮಾರ್ಕು. ಅಂತ ಮಾಡೋಕ್ಕಾಗಲ್ಲ. ಪರವಾಗಿಲ್ಲ ಗುರು, ಇಲ್ಲಿ ಹಂಸ್ಕೊಳ್ತಾರ ಪಟ್ಟಿಗಳು ಹಾಕಿರೋ ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ಅದು ಕಿತ್ತಾಕೋರೆ ರೋಡೆಲ್ಲ ಕಿತ್ತಾಕ್ಬಿಟ್ಟವ್ರು ಗುರು. ಹೌದು, ಅದು ಹಂಸೋಯ್ತು. ಈ ಹಳ್ಳ ಗುಂಡಿಗಳು ಬಂದವು. ಈಗ ಇನ್ನು ಮುಂದೆ ಹೆಂಗೈತೆ ಏನೋ ಗೊತ್ತಿಲ್ಲ. ಫಸ್ಟು ಶೋರೂಮ್ ಹತ್ರ ಹೋಗಿ ಡೆಫ್ ಫುಲ್ ಮಾಡಿಸ್ಕೊಂಡು ಹೋಗಬೇಕು. ಈಗ ಟೈಮ್ ಬಂದು 9:30. ಈಗ ಡೆಫ್ ಹಾಕ್ಸೋಣ ಅಂತ ಬಂದೆ. ನಮ್ಮ ರಂಜಿ ಗಾಡಿನೂ ಬಂದೈತೆ, ಅವ್ರದ್ದು ಖಾಲಿ ಆಗ್ಬೇಕಂತೆ. ಈಗ ನಮ್ಮ ಸೆಕ್ಯೂರಿಟಿ ಫುಲ್ಟಾಗಿ ಮಾಡ್ತಾವ್ರೆ. ಅಣ್ಣ ಊಟ ಆಯ್ತಾ? ಊಟ ಮಾಡಿದ್ರಾ? ಹಾಂ, ಖಾಲಿ ಮಾಡಿಬಿಟ್ಟು ಬೆಳಿಗ್ಗೆ ನೋಟ್ ಮಾಡಿಸ್ಬೇಕು. ನಮ್ಮ ಗಾಡಿ ಈಜಿ ಐತೆ ಅಣ್ಣ, ಏನೋ ಕೊಡ್ಸಲ್ಲ ಪಾರ್ಟಿಂಗಿಗೆ. ನಮ್ಮ ಗಾಡಿ ಈಜಿ ಐತೆ. ಟೈಮ್ ಒಂದು 10:22. ಫುಲ್ ಜಾಮ್ ಆಗೈತೆ. 10 ಗಂಟೆಗೆ ಬಂದಿದ್ದು, 20 ನಿಮಿಷ ಆಯಿತು ಜಾಮ್ ಆಗಿ. ನಮ್ಮರು ನೋಡಿ ನಮ್ಮನ್ನು ಬಿಟ್ಟು ಈಗ ಹೋಗ್ತಾರೆ ಇವರು. ನಮ್ಮದು ಗಾಡಿ ಅಲ್ಲಿ ನಿಂತ್ಕೊಂಡಿದ್ದೀವಿ. ಊಟ ಇಲ್ಲಣ್ಣ, ಊಟ ನೋಡಿ. ನಮ್ಮ ಅಣ್ಣವ್ರು ಊಟ ತಂದು ಕೊಟ್ಟವ್ರೆ. ಒಳ್ಳೆ ಎಂಟು ಸಿಗ್ಲಿ ಅಣ್ಣ, ಒಳ್ಳೆ ಎಂಟು ಸಿಗ್ಲಿ ನಿನಗೆ. ಊಟ ಮಾಡಿಬಿಟ್ಟು ಮಲಿಕಂತೀನಿ. ಇದೇ ಗೋಡನ್ MRPL, ಪಕ್ಕದಲ್ಲಿ VRL. ಸೆಕ್ಯೂರಿಟಿ ಇರ್ತಾರೆ, ಏನು ಟೆನ್ಷನ್ ಇರೋಲ್ಲ ಇಲ್ಲಿ. ಇಲ್ಲ ಕಳ್ತನ ಆಗಲ್ಲ. ಹಾಂ, ನಂಗೆ ಕಳ್ತನ ಆಗಲ್ಲ. ಆದರೆ ಏನಿಲ್ಲ, ಚುಚ್ಚಿ ಸಾಯಿಸ್ಬಿಡೋದು ಅಷ್ಟೇ. ಅವ್ರನ್ನ ಏನು ಮಾಡೋಕ್ಕಲ್ಲ ಅದಾ. The next day. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಎಬ್ರುಸೂರು ಎದ್ದೆ. ಟೈಮ್ ಬಂದು ಈಗ 6:30. ನಾನು ಗಾಡಿ ಮುಂದಕ್ಕೆ ಬಿಟ್ಟಿದ್ದೀನಿ. ಈ ಗಾಡಿ ಖಾಲಿ ಮಾಡ್ತಾರೆ ಫಸ್ಟು. ಇದು ಮನೆ ಸೀರಿಯಲ್ ಬೇಕಾ ಬಂತಲ್ಲ, ಅದಕ್ಕೋಸ್ಕರ. ಆಮೇಲೆ ನಮ್ಮದು ಈ ಗಾಡಿ ಇಲ್ಲೇ ಐತೆ. ಏನಾರ ಪಾರ್ಸಲ್ ತಗೊಂಬಂದ್ರೆ ಖಾಲಿ ಮಾಡೋಕ್ಕೆ ಪೊಲೀಸರಿಗೆ 10 ರೂಪಾಯಿ 20 ರೂಪಾಯಿ 100 ರೂಪಾಯಿ ಬಂದ್ಬಿಟ್ಟು ಅದು ಕೊಡು ಇದು ಕೊಡು ಅಂತಾರೆ. ರಾತ್ರಿ ಹೊತ್ತು ಮಾತ್ರ ಯಾರೂ ಇರೋಲ್ಲ ಇಲ್ಲಿ ಖಾಲಿ ಮಾಡಕ್ಕಂತೀನಿ. ಸೇಫ್ಟಿ ಅಂತ ಏನೂ ಇಲ್ಲ ಇಲ್ಲಿ. ಹೋದ್ರು ಹೋಯ್ತು. ಏನ್ ಬ್ರೋ, ಇವಾಗ ಬರ್ತಾನೆ 50 ರೂಪಾಯಿ ಕೊಡು, 20 ರೂಪಾಯಿ ಕೊಡು. ನಾವು ಅವ್ರ ಮಗಗಳು ತೋರ್ಸೋದು ಬೇಡ ಅಂದರೆ ಎಲ್ಲರೂ ಪೊಲೀಸ್ ಒಂದೇ ಥರ ಅಂತ ಹೇಳಲ್ಲ, ಒಬ್ಬೊಬ್ಬರು ಇರ್ತಾರೆ. ಎಬ್ಬರು ನೀವು ಮೋರ್ನ ಎಬ್ಬರು ಸೈಡ್ ಬಾ. ಎಬ್ಬರು ಹುಷಾರು ಅಪ್ಪಿ, ಹುಷಾರು ನೀನು. ಬಿಟ್ಕಿಟ್ ಹೊಟ್ಟೋಗ್ಬಿಟ್ಟ ಆಮೇಲೆ. ಏನ್ ಭಯ, ಬೋಲ್ಟ್ ಎಲ್ಲ ಮಾಡ್ಸ್ಕೊಂಬಂದಿದ್ದೀಯ, ನೋಡ್ಕೊಬೇಕು ನೋಡು. ಅದು ಬೇರೆ ತೊಂದರೆಗಳು. ಪಂಚರ್ ಅಂದರೆ ಅದು ಚಿಕ್ಕ ಬೋಲ್ಟ್ ಇರೋ ಕಾರಣ, ದೊಡ್ಡದಲ್ಲ. ನಿದ್ದೆಗಣಲ್ಲ, ಅದಕ್ಕೆ ಗಾಡಿ ನಿದ್ದೆಗಣ ಗಾಡಿ ಓಡಿಸೋರು ಅಂತ ಹೇಳೋದು. ಈಗ ಮುಚ್ಕೊಂಡು ಪ್ಯಾಂಟ್ ನಿಕ್ಕರ್ ಹಾಕಿದ್ದೀನಿ. ನಿದ್ದೆಗಣ ಅಂದ್ಬಿಟ್ಟು ಏನು ಮಾತಾಡೋದು ನೀನು? ಏನಂತೆ
ನೋಡಿ ಫ್ರೆಂಡ್ಸ್ ಪಾಪ ಅವ್ರು ಕಷ್ಟಪಡ್ತಾವ್ರೆ. ಹಾಂ ಈ ಹುಡುಗ ಪಬ್ಜಿ ಆಡ್ದಂಗೆ ಕೂತವನೆ. ಹಾಂ ಕಡೆಯಲ್ಲಿ ಎಷ್ಟೋ ವಯಸ್ಸು ನಿನಗೆ? ಹಾಂ ಲೈ ಎಷ್ಟೋ ವಯಸ್ಸು ನಿನಗೆ? ಸಿಗರೇಟು, ಅದು ಪಕ್ಕದಲ್ಲಿ ಸಿಗರೇಟು, ಪಬ್ಜಿ ಆಡ್ತಾ ಇದ್ದಿ. 10ನೇ ಕ್ಲಾಸ್ ಅಂತಪ್ಪ ಇವನು. ನಾವು 10ನೇ ಕ್ಲಾಸಲ್ಲಿ ಹೆಂಗಿದ್ದೋ ಗೊತ್ತಾ? ನಿನ್ನಂಗಿದ್ದೋ, ಅಲ್ಲ ಅಣ್ಣನಂಗಿದ್ದೋ. ತಿರುವ ಇಲ್ಲಿ ಅವಲ್ ಏನಂದಿದ್ದು? ಹೋಗೋ ಬರೋ ಅಂತಿ. ಹಾಂ ಹೋಗೋ ಬರೋ ಅಂತಿ. ಏನಂದಿಲ್ಲ. ಕರೆಕ್ಟಾಗಿ ಮಾತಾಡೋದು ಕಲಿ. ಆಮೇಲೆ ಪಾಪ ಕಷ್ಟಪಡ್ತಾರ ಅವರು. ಹಾಂ ನೋಡು ಹೆಂಗಿದ್ದಿ, ನೋಡು ನೋಡು ಶೂ ನೋಡು. ಹೋದ ಅಂದರೆ ಇದಕ್ಕೆ ಬಂದವನಿ ಗಾಡಿ ಕೆಲಸಕ್ಕೆ. ಹಾಂ ನಿಮ್ಮ ಅಣ್ಣ ಬ್ಯಾರದು ಹೇಳ್ತಾರೆ ಮಾಡ್ಬಿಡ್ತಿ. ಏನೋ ಪಬ್ಜಿ ಆಡ್ತಾನೆ ಈ ವಯಸ್ಸಿಗೆ. ಕಟ್ ಮಾಡೋ ಫೋನಾ. ಇವಾಗ ಗಾಡಿ ಖಾಲಿ ಮಾಡ್ತಾವ್ರೆ. ನಮ್ಮ ಫ್ರೆಂಡ್ಸ್ ಬಂದಿದ್ರು. ಹೆಸರಣ್ಣ ನಿಮ್ಮದು? ಅಖಿಲೇಶ್. ನಿಮ್ದಣ್ಣ? ನಿತಿನ್. ಇವರು ಡ್ರೈವರ್ಗಳೇನೆ. ಈಗ ಮಾತಾಡ್ಸ್ಕೊಂಡು ಹೋಗಿ ಬಂದವ್ರೆ. ಅವಲೇ ಬಂದಿದ್ರು, ಮರ್ತೋಗ್ಬಿಟ್ಟಿದ್ರು, ತಿರ್ಗಾ ಬಂದರು. ಟೈಮ್ ಬಂದು ಇವಾಗ 11:15 ಖಾಲಿ ಆಯ್ತು ಗಾಡಿ. ಹೊರಟಿದ್ದೀನಿ. ಇವ್ರದ್ದು ಉಪೇಣೊಂದು ಇನ್ನೂ ಖಾಲಿ ಆಗಿಲ್ಲ. ನಮ್ಮ ಹೆಸರಣ್ಣ? ಹಾಂ ಹಾಂ ಪ್ರಜ್ವಲ್ ನೋಡಿದ್ರು ಅರ್ಧ ಖಾಲಿ ಆಗಿದೆ. ಸಿಚುವೇಶನ್ ನೋಡ್ತೀನಿ ಅಲ್ಲಿ ಹೋಗಿ. ಅರ್ಧ ಖಾಲಿ ಆಗಿರೋ ನಿಂತ್ಬಿಟ್ಟು ಕಾಯ್ದುಬಿಟ್ಟು. ಅಷ್ಟೇ ಇವ್ರದ್ದು ಅರ್ಧ ಕಾಗಿದೆ, ಇವ್ರದ್ದು ಕಾಯ್ದುಬಿಟ್ಟು ನಿಲ್ಲಿಸ್ಬಿಟ್ಟು ಹೋಗ್ಬೇಕು. ಫೈನಲ್ ಇವಾಗ ಸೋದೂರ್ಗೆ ಬಂದು ಪೌಡ್ರ್ ಮಾಡ್ಸಿದ್ದೀನಿ. ಈ ಗಾಡಿಗೆ ಪೌಡ್ರ್ ಮಾಡಿಸಿರಲಿಲ್ಲ. ನಮ್ಮ ಅದೃಷ್ಟ ಏನಂದ್ರೆ ನಾವು ಯಾವಾಗ ಪೌಡ್ರ್ ಮಾಡ್ಸೋಕೆ ಬಂದರೂ 3ರಿಂದ 4 ಫ್ಲಾಪ್ ಹೋಗೇ ಇರ್ತವೆ. ಏನೂ ಮಾಡೋಕ್ಕಾಗಲ್ಲ. ನಮ್ಮದು ಇದೇ ಥರ ಇಲ್ಲ, ನಿಮ್ಮದು ಇದೇ ಥರನೂ ಆಯಿತು. ಮುಗೀತು ಪೌಡ್ರ್ ಹಾಕ್ಸಿದ್ದು. ಏನು ಗುರು ಬಂದಾಗೆಲ್ಲ 2,500 3,000 ರೂಪಾಯಿ. ಹಾಂ ಏನು ಮಾಡೋಣ ಯಾಕೆ ಹೇಳಿ? 2,500 3,000 ಆಗೋದು. ಬಂದಾಗೆಲ್ಲ 3 ಫ್ಲಾಪು 4 ಫ್ಲಾಪು ಹಾಕ್ಸ್ತಾನೆ ಇರ್ತೀನಿ. ಅದೇ ರೇಟ್ ಜಾಸ್ತಿ ಆಗೋದು. ಏನು ಮಾಡ್ತೀರಾ? ಕಚ್ಕೊಂಡ್ಬಿಡ್ತವೆ, ಕಿತ್ತಾಗಲ್ಲ. ಏನು ಅದಕ್ಕೆ ಎಲ್ಲ ಡಬಲ್ ಫ್ಲಾಪ್ ಹಾಕ್ಸಿದ್ದೀನಿ. ಸರಿ ಫ್ರೆಂಡ್ಸ್, ಎಲ್ರಿಗೂ ಬಾಯ್. ಇನ್ನು ನೆಕ್ಸ್ಟ್ ಲೆವೆಲ್ ಸಿಗೋಣ. ಈಗ ಮನೆಗೆ ಹೋಗಿ ನೆಕ್ಸ್ಟ್ ಟ್ರಿಪ್ಪು ಸಿಂಗಲ್ ಹೋಗೋದ ಡಬಲ್ ಹೋಗೋದ ಯೋಚನೆ ಮಾಡಬೇಕು.